ಸಹಕಾರ ಬ್ಯಾಂಕ್ 5 ಜನ ಕಾರಲ್ಲಿ ಬಂದ್ರು, ಒಳಗಡೆ ನುಗ್ಗಿದ್ರು, ಗನ್ ತೋರಿಸಿದ್ರು, 12 ಕೋಟಿ ಜೊತೆಗೆ ಕೆಜಿ ಗಟ್ಟಲೆ ಚಿನ್ನಾಭರಣವನ್ನ ಅಲ್ಲಿಂದ ಈಸಿಯಾಗಿ ಎಗರಿಸ್ಬಿಟ್ರು. ಬಟ್ ಒಂದು ಅನುಮಾನ ಕಾಡ್ತಾ ಇದೆ, ಬ್ಯಾಂಕ್ ಸಿಬ್ಬಂದಿಯೂ ಕೂಡ ಇದರಲ್ಲಿ ಶಾಮೀಲಾಗ್ಬಿಟ್ರಾ? ಯಾಕೆ ಅನುಮಾನ ಕಾಡ್ತಾ ಇದೆ ಅಂದ್ರೆ ಇವತ್ತು ಬ್ಯಾಂಕ್ ಮುಂದೆ ಆಗಿರುವ ಹೈ ಡ್ರಾಮಾ ಅದಕ್ಕೆ ಸಾಕ್ಷಿ ಆಗ್ತಾ ಇದೆ. ಈ ಕುರಿತ ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಕೋಟೆಕಾರು ಸೊಸೈಟಿ ಮುಂದೆ ಗ್ರಾಹಕರ ಆಕ್ರೋಶ. ನಿಮ್ಮ ಭರವಸೆ ಬೇಡ, ನಮಗೆ ನಮ್ಮ ಹಣ ಒಡವೆ ವಾಪಸ್ ಮಾಡಿ, ನಿಮ್ಮ ಮೇಲೆ ನಮಗೆ ನಂಬಿಕೆ ಇಲ್ಲ ಅನ್ನೋ ಆಕ್ರೋಶ. ಪೊಲೀಸರ ಮನವಿಗೂ ಬಗ್ಗದ ಜನರು. ಇದೆಲ್ಲ ನಿನ್ನೆ ಮಂಗಳೂರಿನಲ್ಲಿ ರಾಬರಿಯಾದ ಕೋಟೆಕಾರು ಬ್ಯಾಂಕ್ ಮುಂದೆ ಇಂದು ಕಂಡುಬಂದ ಕಾದಾಟದ ದೃಶ್ಯಗಳು. ಕೋಟೆಕಾರು ಬ್ಯಾಂಕ್ ಮುಂದೆ ಗ್ರಾಹಕರ ಕದನ. ಭರವಸೆ ಬೇಡ, ನಮ್ಮ ಚಿನ್ನ ಕೊಡಿ ಎಂದು ಕಿಚ್ಚು. ಕೋಟೆಕಾರು ವ್ಯವಸಾಯ ಸೇವಾ ಸಂಘ ಮಂಗಳೂರಿನ ತಲಪಾಡಿಯಲ್ಲಿರೋ ಈ ಬ್ಯಾಂಕ್ನಲ್ಲಿ ನಿನ್ನೆ ಬೃಹತ್ ದರೋಡೆ ನಡೆದಿದೆ. ಖರಾಬ್ ಸಿಸಿಟಿವಿ, ಭದ್ರತಾ ವೈಫಲ್ಯದ ಲಾಭ ಪಡೆದ ಡಕಾಯಿತರು ಗನ್ ತೋರಿಸಿ ಬರೋಬ್ಬರಿ 12 ಕೋಟಿ ಹಣ, ಕೆಜಿ ಗಟ್ಟಲೆ ಚಿನ್ನವನ್ನ ಲೂಟಿ ಮಾಡಿದ್ದಾರೆ. ಸಿಸಿಟಿವಿ ರಿಪೇರಿ ಇತ್ತು, ರಿಪೇರಿಗೆ ಬಂದಂಥವರು ಈ ಸಿಸಿಟಿವಿ ವೈರನ್ನು ಕೂಡ ಕಟ್ ಮಾಡಿದ್ರು. ಹೀಗಾಗಿ ಒಳಗಿನ ಏನು ಕಳ್ಳತನ ಆದಂಥ ರಾಬ್ರಿಯ ದೃಶ್ಯ ಯಾವುದೂ ಕೂಡ ಸಿಸಿಟಿವಿಯಲ್ಲಿ ಸೆರೆಯಾಗಲಿಲ್ಲ. ಮತ್ತು ಏನು ಸಿಬ್ಬಂದಿಗೆ ಬೆದರಿಸಿ ಲಾಕರ್ನಲ್ಲಿದ್ದಂಥ ಕೀಯನ್ನು ಪಡೆದುಕೊಂಡು, ಅಂದರೆ ಲಾಕರ್ ಕೀಯನ್ನು ಪಡೆದುಕೊಂಡು ಲಾಕರ್ನಲ್ಲಿದ್ದಂಥ ಸುಮಾರು 12 ಕೋಟಿ ಮೌಲ್ಯದ ಚಿನ್ನಾಭರಣಗಳು ಜೊತೆಗೆ 8 ರಿಂದ 10 ಲಕ್ಷ ಕ್ಯಾಶನ್ನು ಒಂದು ಗೋಣಿ ಚೀಲದಲ್ಲಿ ತುಂಬಿಸಿಕೊಂಡು ಬರ್ತಾ ಇರುವಂಥ ಸಂದರ್ಭದಲ್ಲಿ ಏನು ಸಿಸಿಟಿವಿ ರಿಪೇರಿ ಒಬ್ಬರಿದ್ರು, ಅವರಲ್ಲಿ ಇದ್ದಂಥ ವಜ್ರದ ಉಂಗುರವನ್ನು ಕೂಡ ಕಿತ್ತುಕೊಂಡು ಅವರು ಇದೇ ಏನು ಮೆಟ್ಟಿಲುಗಳ ಮೂಲಕ ಕೆಳಗಿಳಿತಾರೆ. ಇನ್ನು ಕೆಸಿ ರೋಡ್ ಬ್ರಾಂಚ್ನಲ್ಲಿ ಇದೇ ಮೊದಲು ಕಳ್ಳತನ ನಡೆದಿಲ್ಲ, ಹಿಂದೊಮ್ಮೆಯೂ ಇದೇ ರೀತಿ ಲೂಟಿಯಾಗಿತ್ತು. ಹೀಗಾಗಿ ಬ್ಯಾಂಕ್ ಮೇಲೆ ನಂಬಿಕೆ ಕಳೆದುಕೊಂಡ ಗ್ರಾಹಕರು ನಮ್ಮ ಚಿನ್ನ ನಮಗೆ ಕೊಡಿ ಎಂದು ಪ್ರತಿಭಟನೆ ಮಾಡಿದ್ರು. ಇಷ್ಟು ಬಂಗಾರ ಹಣ ಇಟ್ಟು ಇಲ್ಲಿಯವರು ಅದು ಸೇಫ್ಟಿ ಬೇಡವಾ? ಬೇಕು, ಆಯ್ತು, ಅದು ಬೇಡ. ಶುಕ್ರವಾರ ಇಲ್ಲಿ ಮುಸ್ಲಿಂ ಎಲ್ಲ ಮಸ್ಜಿದ್ಗೆ ಹೋಗ್ತದೆ, ಯಾರು ಇಲ್ಲ. ಹಾಗಾದ್ರೆ ಇಷ್ಟು ದೊಡ್ಡ ಹಣ ಇರುವಾಗ ಅವರು ರಜೆ ದಿನ ಕೊಡಬೇಕು, ಶುಕ್ರವಾರ ಕೊಡ್ಲಿಲ್ಲ, ಅದು ಸಹ ಮಾಡ್ಲಿಲ್ಲ. ಅದು ಬೇಡ. 2 ಪೊಲೀಸ್ ಅವರು ಸೇಫ್ಟಿಗೆ ನಿಲ್ಬೇಕು, ಅವರೆಲ್ಲ ನಿಲ್ಲಿಸಲಿಲ್ಲ. ಮತ್ತೆಂತ ಚಿನ್ನ ಸಹ. ಬ್ಯಾಂಕ್ ರಾಬರಿ ಹಿಂದೆ ಕಾಣದ ಕೈವಾಡಗಳ ಶಂಕೆ ಮೂಡ್ತಿದೆ. ಬ್ಯಾಂಕ್ ಒಳಗಿನವರೇ ದರೋಡೆಗೆ ಸಾಥ್ ನೀಡಿರುವ ಅನುಮಾನ ಬಲವಾಗ್ತಿದೆ. ಇವರು ರಿಕ್ವೆಸ್ಟ್ ಮಾಡುವುದಲ್ಲ ಸರ್, ಬ್ಯಾಂಕಿನವರು ಬಂದು ಇವರ ಹತ್ರ ರಿಕ್ವೆಸ್ಟ್ ಮಾಡಬೇಕು, ನಿಮ್ಮದು ತಗೊಳ್ಳಿ, ಹೀಗೆ ಆಗಿದೆ, ರಾಬ್ರಿ ಆಗಿದೆ, ಇವರಿಗೆ ರಿಕ್ವೆಸ್ಟ್ ಮಾಡಬೇಕು. ಯಾರಿಗೆ? ಕಸ್ಟಮರಿಗೆ. ಇವರು ಹೋಗಿ ಬ್ಯಾಂಕಲ್ಲಿ ರಿಕ್ವೆಸ್ಟ್ ಮಾಡೋದಲ್ಲ. ನೋಡಿ ಸರ್, ಇಷ್ಟುವರೆಗೆ ಆಗಿದಲ್ಲ, ಮೊದಲು ಒಮ್ಮೆ ಥೆಫ್ಟ್ ಆಗಿದೆ, ರಾಬ್ರಿ ಆಗಿದೆ, ಇದು 2ನೇ ಸಲ ಆಗಿದೆ. ಅದರಿಂದ ಈ ಬ್ಯಾಂಕಿನ ಮೇಲೆ ನಮಗೆ ಸ್ವಲ್ಪ ಸಂಶಯ ಅಷ್ಟೇ, ಸಾರ್ವಜನಿಕರಿಗಾಗಿ. ಒಮ್ಮೆ ಅದೇ ಘಟನೆ ಆದದ್ರಿಂದ, ಇದು 2ನೇ ಸಲ ಆದದ್ರಿಂದ ಸ್ವಲ್ಪ ಡೌಟ್ ಆಗಿದೆ. ರಾಬರಿ ಗ್ಯಾಂಗ್ ಬೆನ್ನೋತ್ತಿರುವ ಮಂಗಳೂರು ಪೊಲೀಸರು ಕೇರಳ ಹೆದ್ದಾರಿಯ ಸಿಸಿಟಿವಿ ಕ್ಯಾಮೆರಾಗಳನ್ನ ಶೋಧಿಸುತ್ತಿದ್ದಾರೆ. ಮತ್ತೊಂದು ತಂಡ ಬ್ಯಾಂಕ್ನಲ್ಲೂ ಇಂದು ತಪಾಸಣೆ ನಡೆಸಿತು. ಸದ್ಯ 5 ತಂಡಗಳಾಗಿ ರಚಿಸಿ ಪೊಲೀಸರು ಏನು ಕಳ್ಳರಿಗಾಗಿ ಬಲೆ ಬೀಸಿರುವಂಥದ್ದು. ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮುಂಜ ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ನೋಡಿ, ಇದೇ ಸಹಕಾರ ಬ್ಯಾಂಕ್ 5 ಜನ ಕಾರಲ್ಲಿ ಬಂದ್ರು, ಒಳಗಡೆ ನುಗ್ಗಿದ್ರು, ಗನ್ ತೋರಿಸಿದ್ರು, 12 ಕೋಟಿ ಜೊತೆಗೆ ಕೆಜಿ ಗಟ್ಟಲೆ ಚಿನ್ನಾಭರಣವನ್ನ ಅಲ್ಲಿಂದ ಈಸಿಯಾಗಿ ಎಗರಿಸ್ಬಿಟ್ರು. ಬಟ್ ಒಂದು ಅನುಮಾನ ಕಾಡ್ತಾ ಇದೆ, ಬ್ಯಾಂಕ್ ಸಿಬ್ಬಂದಿಯೂ ಕೂಡ ಇದರಲ್ಲಿ ಶಾಮೀಲಾಗ್ಬಿಟ್ರಾ? ಯಾಕೆ ಅನುಮಾನ ಕಾಡ್ತಾ ಇದೆ ಅಂದ್ರೆ ಇವತ್ತು ಬ್ಯಾಂಕ್ ಮುಂದೆ ಆಗಿರುವ ಹೈ ಡ್ರಾಮಾ ಅದಕ್ಕೆ ಸಾಕ್ಷಿ ಆಗ್ತಾ ಇದೆ. ಈ ಕುರಿತ ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಕೋಟೆಕಾರು ಸೊಸೈಟಿ ಮುಂದೆ ಗ್ರಾಹಕರ ಆಕ್ರೋಶ. ನಿಮ್ಮ ಭರವಸೆ ಬೇಡ, ನಮಗೆ ನಮ್ಮ ಹಣ ಒಡವೆ ವಾಪಸ್ ಮಾಡಿ, ನಿಮ್ಮ ಮೇಲೆ ನಮಗೆ ನಂಬಿಕೆ ಇಲ್ಲ ಅನ್ನೋ ಆಕ್ರೋಶ. ಪೊಲೀಸರ ಮನವಿಗೂ ಬಗ್ಗದ ಜನರು. ಇದೆಲ್ಲ ನಿನ್ನೆ ಮಂಗಳೂರಿನಲ್ಲಿ ರಾಬರಿಯಾದ ಕೋಟೆಕಾರು ಬ್ಯಾಂಕ್ ಮುಂದೆ ಇಂದು ಕಂಡುಬಂದ ಕಾದಾಟದ ದೃಶ್ಯಗಳು. ಕೋಟೆಕಾರು ಬ್ಯಾಂಕ್ ಮುಂದೆ ಗ್ರಾಹಕರ ಕದನ. ಭರವಸೆ ಬೇಡ, ನಮ್ಮ ಚಿನ್ನ ಕೊಡಿ ಎಂದು ಕಿಚ್ಚು. ಕೋಟೆಕಾರು ವ್ಯವಸಾಯ ಸೇವಾ ಸಂಘ ಮಂಗಳೂರಿನ ತಲಪಾಡಿಯಲ್ಲಿರೋ ಈ ಬ್ಯಾಂಕ್ನಲ್ಲಿ ನಿನ್ನೆ ಬೃಹತ್ ದರೋಡೆ ನಡೆದಿದೆ. ಖರಾಬ್ ಸಿಸಿಟಿವಿ, ಭದ್ರತಾ ವೈಫಲ್ಯದ ಲಾಭ ಪಡೆದ ಡಕಾಯಿತರು ಗನ್ ತೋರಿಸಿ ಬರೋಬ್ಬರಿ 12 ಕೋಟಿ ಹಣ, ಕೆಜಿ ಗಟ್ಟಲೆ ಚಿನ್ನವನ್ನ ಲೂಟಿ ಮಾಡಿದ್ದಾರೆ. ಸಿಸಿಟಿವಿ
ರಿಪೇರಿ ಇತ್ತು, ರಿಪೇರಿಗೆ ಬಂದಂಥವರು ಈ CCTV ವೈರನ್ನು ಕೂಡ ಕಟ್ ಮಾಡಿದ್ರು. ಹೀಗಾಗಿ ಒಳಗಿನ ಏನು ಕಳ್ಳತನ ಆದಂಥ ರಾಬ್ರಿಯ ದೃಶ್ಯ ಯಾವುದೂ ಕೂಡ CCTVಯಲ್ಲಿ ಸೆರೆಯಾಗಲಿಲ್ಲ. ಮತ್ತು ಏನು ಸಿಬ್ಬಂದಿಗೆ ಬೆದರಿಸಿ ಲಾಕರ್ನಲ್ಲಿದ್ದಂಥ ಕೀಯನ್ನು ಪಡೆದುಕೊಂಡು, ಅಂದರೆ ಲಾಕರ್ ಕೀಯನ್ನು ಪಡೆದುಕೊಂಡು ಲಾಕರ್ನಲ್ಲಿದ್ದಂಥ ಸುಮಾರು 12 ಕೋಟಿ ಮೌಲ್ಯದ ಚಿನ್ನಾಭರಣಗಳು ಜೊತೆಗೆ 8 ರಿಂದ 10 ಲಕ್ಷ ಕ್ಯಾಶನ್ನು ಒಂದು ಗೋಣಿ ಚೀಲದಲ್ಲಿ ತುಂಬಿಸಿಕೊಂಡು ಬರ್ತಾ ಇರುವಂಥ ಸಂದರ್ಭದಲ್ಲಿ ಏನು CCTV ರಿಪೇರಿಯ ಒಬ್ಬರಿದ್ರು, ಅವರಲ್ಲಿ ಇದ್ದಂಥ ವಜ್ರದ ಉಂಗುರವನ್ನು ಕೂಡ ಕಿತ್ತುಕೊಂಡು ಅವರು ಇದೇ ಏನು ಮೆಟ್ಟಿಲುಗಳ ಮೂಲಕ ಕೆಳಗಿಳಿತಾರೆ. ಇನ್ನು KC ರೋಡ್ ಬ್ರಾಂಚ್ನಲ್ಲಿ ಇದೇ ಮೊದಲು ಕಳ್ಳತನ ನಡೆದಿಲ್ಲ. ಹಿಂದೊಮ್ಮೆಯೂ ಇದೇ ರೀತಿ ಲೂಟಿಯಾಗಿತ್ತು. ಹೀಗಾಗಿ ಬ್ಯಾಂಕ್ ಮೇಲೆ ನಂಬಿಕೆ ಕಳೆದುಕೊಂಡ ಗ್ರಾಹಕರು ನಮ್ಮ ಚಿನ್ನ ನಮಗೆ ಕೊಡಿ ಎಂದು ಪ್ರತಿಭಟನೆ ಮಾಡಿದ್ರು. ಇಷ್ಟು ಬಂಗಾರ ಹಣ ಇಟ್ಟು ಇಲ್ಲಿಯವರು ಅದು ಸೇಫ್ಟಿ ಬೇಡವಾ? ಬೇಕು, ಆಯ್ತು, ಅದು ಬೇಡ. ಶುಕ್ರವಾರ ಇಲ್ಲಿ ಮುಸ್ಲಿಮಿಯರು ಎಲ್ಲ ಮಸ್ಜಿದ್ಗೆ ಹೋಗ್ತದೆ, ಯಾರು ಇಲ್ಲ. ಹಾಗಾದ್ರೆ ಇಷ್ಟು ದೊಡ್ಡ ಜನ ಇರುವಾಗ ಅವರು ರಜೆ ದಿನ ಕೊಡ್ಬೇಕು, ಶುಕ್ರವಾರ ಕೊಡ್ಲಿಲ್ಲ, ಅದು ಸಹ ಮಾಡ್ಲಿಲ್ಲ. ಅದು ಬೇಡ. 2 ಪೊಲೀಸ್ ಅವರು ಸೇಫ್ಟಿಗೆ ನಿಲ್ಬೇಕು, ಅವರ ನಿಲ್ಲಿಸಲಿಲ್ಲ. ಮತ್ತೆಂತ ಮಕ್ಕಳ ಚಿನ್ನ ಸಾಗುತ್ತಿದೆ. ಬ್ಯಾಂಕ್ ರಾಬರಿ ಹಿಂದೆ ಕಾಣದ ಕೈವಾಡಗಳ ಶಂಕೆ ಮೂಡ್ತಿದೆ. ಬ್ಯಾಂಕ್ ಒಳಗಿನವರೇ ದರೋಡೆಗೆ ಸಾಥ್ ನೀಡಿರುವ ಅನುಮಾನ ಬಲವಾಗ್ತಿದೆ. ಇವರು ರಿಕ್ವೆಸ್ಟ್ ಮಾಡುವುದಲ್ಲ ಸರ್, ಬ್ಯಾಂಕಿನವ್ರು ಬಂದು ಇವರ ಹತ್ರ ರಿಕ್ವೆಸ್ಟ್ ಮಾಡಬೇಕು, ನಿಮ್ಮದು ತಗೊಳ್ಳಿ, ಹೀಗೆ ಆಗಿದೆ, ರಾಬ್ರಿ ಆಗಿದೆ, ಇವರಿಗೆ ರಿಕ್ವೆಸ್ಟ್ ಮಾಡಬೇಕು, ಯಾರಿಗೆ? ಕಸ್ಟಮರಿಗೆ. ಇವರು ಹೋಗಿ ಬ್ಯಾಂಕಲ್ಲಿ ರಿಕ್ವೆಸ್ಟ್ ಮಾಡೋದಲ್ಲ. ನೋಡಿ ಸರ್, ಇಷ್ಟುವರೆಗೆ ಆಗಿದಲ್ಲ, ಮೊದಲು ಒಮ್ಮೆ ಥೆಫ್ಟ್ ಆಗಿದೆ, ರಾಬ್ರಿ ಆಗಿದೆ, ಇದು 2ನೇ ಸಲ ಆಗಿದೆ. ಅದರಿಂದ ಈ ಬ್ಯಾಂಕಿನ ಮೇಲೆ ನಮಗೆ ಸ್ವಲ್ಪ ಸಂಶಯ ಅಷ್ಟೇ, ಸಾರ್ವಜನಿಕರಿಗಾಗಿ. ಒಮ್ಮೆ ಅದೇ ಘಟನೆ ಆದದ್ರಿಂದ, ಇದು 2ನೇ ಸಲ ಆದದ್ರಿಂದ ಸ್ವಲ್ಪ ಡೌಟ್ ಆಗಿದೆ. ರಾಬರಿ ಗ್ಯಾಂಗ್ ಬೆನ್ನೊತ್ತಿರುವ ಮಂಗಳೂರು ಪೊಲೀಸರು ಕೇರಳ ಹೆದ್ದಾರಿಯ CCTV ಕ್ಯಾಮೆರಾಗಳನ್ನ ಶೋಧಿಸುತ್ತಿದ್ದಾರೆ. ಮತ್ತೊಂದು ತಂಡ ಬ್ಯಾಂಕ್ನಲ್ಲೂ ಇಂದು ತಪಾಸಣೆ ನಡೆಸಿತು. ಸದ್ಯ 5 ತಂಡಗಳಾಗಿ ರಚಿಸಿ ಪೊಲೀಸರು ಏನು ಕಳ್ಳರಿಗಾಗಿ ಬಲೆ ಬೀಸಿರುವಂಥದ್ದು. ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮುಂಜ ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ನೋಡಿ, ಇದೇ ಸಹಕಾರ ಬ್ಯಾಂಕ್ 5 ಜನ ಕಾರಲ್ಲಿ ಬಂದ್ರು, ಒಳಗಡೆ ನುಗ್ಗಿದ್ರು, ಗನ್ ತೋರಿಸಿದ್ರು, 12 ಕೋಟಿ ಜೊತೆಗೆ KG ಗಟ್ಟಲೆ ಚಿನ್ನಾಭರಣವನ್ನ ಅಲ್ಲಿಂದ ಈಸಿಯಾಗಿ ಎಗರಿಸ್ಬಿಟ್ರು. ಬಟ್ ಒಂದು ಅನುಮಾನ ಕಾಡ್ತಾ ಇದೆ, ಬ್ಯಾಂಕ್ ಸಿಬ್ಬಂದಿಯೂ ಕೂಡ ಇದರಲ್ಲಿ ಶಾಮೀಲಾಗ್ಬಿಟ್ರಾ? ಯಾಕೆ ಅನುಮಾನ ಕಾಡ್ತಾ ಇದೆ ಅಂದ್ರೆ, ಇವತ್ತು ಬ್ಯಾಂಕ್ ಮುಂದೆ ಆಗಿರುವ ಹೈ ಡ್ರಾಮಾ ಅದಕ್ಕೆ ಸಾಕ್ಷಿ ಆಗ್ತಾ ಇದೆ. ಈ ಕುರಿತ ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಕೋಟೆಕಾರು ಸೊಸೈಟಿ ಮುಂದೆ ಗ್ರಾಹಕರ ಆಕ್ರೋಶ. ನಿಮ್ಮ ಭರವಸೆ ಬೇಡ, ನಮಗೆ ನಮ್ಮ ಹಣ ಒಡವೆ ವಾಪಸ್ ಮಾಡಿ, ನಿಮ್ಮ ಮೇಲೆ ನಮಗೆ ನಂಬಿಕೆ ಇಲ್ಲ ಅನ್ನೋ ಆಕ್ರೋಶ. ಪೊಲೀಸರ ಮನವಿಗೂ ಬಗ್ಗದ ಜನರು. ಇದೆಲ್ಲ ನಿನ್ನೆ ಮಂಗಳೂರಿನಲ್ಲಿ ರಾಬರಿಯಾದ ಕೋಟೆಕಾರು ಬ್ಯಾಂಕ್ ಮುಂದೆ ಇಂದು ಕಂಡುಬಂದ ಕಾದಾಟದ ದೃಶ್ಯಗಳು. ಕೋಟೆಕಾರು ಬ್ಯಾಂಕ್ ಮುಂದೆ ಗ್ರಾಹಕರ ಕದನ. ಭರವಸೆ ಬೇಡ, ನಮ್ಮ ಚಿನ್ನ ಕೊಡಿ ಎಂದು ಕಿಚ್ಚು. ಕೋಟೆಕಾರು ವ್ಯವಸಾಯ ಸೇವಾ ಸಂಘ ಮಂಗಳೂರಿನ ತಲಪಾಡಿಯಲ್ಲಿರೋ ಈ ಬ್ಯಾಂಕ್ನಲ್ಲಿ ನಿನ್ನೆ ಬೃಹತ್ ದರೋಡೆ ನಡೆದಿದೆ. ಖರಾಬ್ CCTV, ಭದ್ರತಾ ವೈಫಲ್ಯದ ಲಾಭ ಪಡೆದ ಡಕಾಯಿತರು ಗನ್ ತೋರಿಸಿ ಬರೋಬ್ಬರಿ 12 ಕೋಟಿ ಹಣ, KG ಗಟ್ಟಲೆ ಚಿನ್ನವನ್ನ ಲೂಟಿ ಮಾಡಿದ್ದಾರೆ. CCTV ರಿಪೇರಿ ಇತ್ತು, ರಿಪೇರಿಗೆ ಬಂದಂಥವರು ಈ CCTV ವೈರನ್ನು ಕೂಡ ಕಟ್ ಮಾಡಿದ್ರು. ಹೀಗಾಗಿ ಒಳಗಿನ ಏನು ಕಳ್ಳತನ ಆದಂಥ ರಾಬ್ರಿಯ ದೃಶ್ಯ ಯಾವುದೂ ಕೂಡ CCTVಯಲ್ಲಿ ಸೆರೆಯಾಗಲಿಲ್ಲ. ಮತ್ತು ಏನು ಸಿಬ್ಬಂದಿಗೆ ಬೆದರಿಸಿ ಲಾಕರ್ನಲ್ಲಿದ್ದಂಥ ಕೀಯನ್ನು ಪಡೆದುಕೊಂಡು, ಅಂದರೆ ಲಾಕರ್ ಕೀಯನ್ನು ಪಡೆದುಕೊಂಡು ಲಾಕರ್ನಲ್ಲಿದ್ದಂಥ ಸುಮಾರು 12 ಕೋಟಿ ಮೌಲ್ಯದ ಚಿನ್ನಾಭರಣಗಳು ಜೊತೆಗೆ 8 ರಿಂದ 10 ಲಕ್ಷ ಕ್ಯಾಶನ್ನು ಒಂದು ಗೋಣಿ ಚೀಲದಲ್ಲಿ ತುಂಬಿಸಿಕೊಂಡು ಬರ್ತಾ ಇರುವಂಥ ಸಂದರ್ಭದಲ್ಲಿ ಏನು CCTV ರಿಪೇರಿಯ ಒಬ್ಬರಿದ್ರು, ಅವರಲ್ಲಿ ಇದ್ದಂಥ ವಜ್ರದ ಉಂಗುರವನ್ನು ಕೂಡ ಕಿತ್ತುಕೊಂಡು ಅವರು ಇದೇ ಏನು ಮೆಟ್ಟಿಲುಗಳ ಮೂಲಕ ಕೆಳಗಿಳಿತಾರೆ. ಇನ್ನು KC ರೋಡ್ ಬ್ರಾಂಚ್ನಲ್ಲಿ ಇದೇ ಮೊದಲು ಕಳ್ಳತನ ನಡೆದಿಲ್ಲ. ಹಿಂದೊಮ್ಮೆಯೂ ಇದೇ ರೀತಿ ಲೂಟಿಯಾಗಿತ್ತು. ಹೀಗಾಗಿ ಬ್ಯಾಂಕ್ ಮೇಲೆ ನಂಬಿಕೆ ಕಳೆದುಕೊಂಡ ಗ್ರಾಹಕರು ನಮ್ಮ ಚಿನ್ನ ನಮಗೆ ಕೊಡಿ ಎಂದು ಪ್ರತಿಭಟನೆ ಮಾಡಿದ್ರು. ಇಷ್ಟು ಬಂಗಾರ ಹಣ ಇಟ್ಟು ಇಲ್ಲಿಯವರು ಅದು ಸೇಫ್ಟಿ ಬೇಡವಾ? ಬೇಕು, ಆಯ್ತು, ಅದು ಬೇಡ. ಶುಕ್ರವಾರ ಇಲ್ಲಿ ಮುಸ್ಲಿಮಿಯರು ಎಲ್ಲ ಮಸ್ಜಿದ್ಗೆ ಹೋಗ್ತದೆ, ಯಾರು ಇಲ್ಲ. ಹಾಗಾದ್ರೆ ಇಷ್ಟು ದೊಡ್ಡ ಜನ ಇರುವಾಗ ಅವರು ರಜೆ ದಿನ ಕೊಡ್ಬೇಕು, ಶುಕ್ರವಾರ ಕೊಡ್ಲಿಲ್ಲ, ಅದು ಸಹ ಮಾಡ್ಲಿಲ್ಲ. ಅದು ಬೇಡ. 2 ಪೊಲೀಸ್ ಅವರು ಸೇಫ್ಟಿಗೆ ನಿಲ್ಬೇಕು, ಅವರ ನಿಲ್ಲಿಸಲಿಲ್ಲ. ಮತ್ತೆಂತ ಮಕ್ಕಳ ಚಿನ್ನ ಸಾಗುತ್ತಿದೆ. ಬ್ಯಾಂಕ್ ರಾಬರಿ ಹಿಂದೆ ಕಾಣದ ಕೈವಾಡಗಳ ಶಂಕೆ ಮೂಡ್ತಿದೆ. ಬ್ಯಾಂಕ್ ಒಳಗಿನವರೇ ದರೋಡೆಗೆ ಸಾಥ್ ನೀಡಿರುವ ಅನುಮಾನ ಬಲವಾಗ್ತಿದೆ. ಇವರು ರಿಕ್ವೆಸ್ಟ್ ಮಾಡುವುದಲ್ಲ ಸರ್, ಬ್ಯಾಂಕಿನವ್ರು ಬಂದು ಇವರ ಹತ್ರ ರಿಕ್ವೆಸ್ಟ್ ಮಾಡಬೇಕು, ನಿಮ್ಮದು ತಗೊಳ್ಳಿ, ಹೀಗೆ ಆಗಿದೆ, ರಾಬ್ರಿ ಆಗಿದೆ,
ಇವರಿಗೆ ರಿಕ್ವೆಸ್ಟ್ ಮಾಡಬೇಕು, ಯಾರಿಗೆ ಕಸ್ಟಮರಿಗೆ. ಇವರು ಹೋಗಿ ಬ್ಯಾಂಕಲ್ಲಿ ರಿಕ್ವೆಸ್ಟ್ ಮಾಡೋದಲ್ಲ. ನೋಡಿ ಸರ್, ಇಷ್ಟುವರೆಗೆ ಆಗಿದಲ್ಲ, ಮೊದಲು ಒಮ್ಮೆ ಥೆಫ್ಟ್ ಆಗಿದೆ, ರಾಬರಿ ಆಗಿದೆ, ಇದು 2ನೇ ಸಲ ಆಗಿದೆ. ಅದರಿಂದ ಈ ಬ್ಯಾಂಕಿನ ಮೇಲೆ ನಮಗೆ ಸ್ವಲ್ಪ ಸಂಶಯ ಅಷ್ಟೇ, ಸಾರ್ವಜನಿಕರಿಗಾಗಿ. ಒಮ್ಮೆ ಅದೇ ಘಟನೆ ಆದದ್ರಿಂದ, ಇದು 2ನೇ ಸಲ ಆದದ್ರಿಂದ ಸ್ವಲ್ಪ ಡೌಟ್ ಆಗಿದೆ. ರಾಬರಿ ಗ್ಯಾಂಗ್ ಬೆನ್ನೋತ್ತಿರುವ ಮಂಗಳೂರು ಪೊಲೀಸರು ಕೇರಳ ಹೆದ್ದಾರಿಯ ಸಿಸಿಟಿವಿ ಕ್ಯಾಮೆರಾಗಳನ್ನು ಶೋಧಿಸುತ್ತಿದ್ದಾರೆ. ಮತ್ತೊಂದು ತಂಡ ಬ್ಯಾಂಕ್ನಲ್ಲೂ ಇಂದು ತಪಾಸಣೆ ನಡೆಸಿತು. ಸದ್ಯ 5 ತಂಡಗಳಾಗಿ ರಚಿಸಿ ಪೊಲೀಸರು ಏನು ಕಳ್ಳರಿಗಾಗಿ ಬಲೆ ಬೀಸಿರುವಂಥದ್ದು. ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮುಂಜ ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ನೋಡಿ, ಇದೇ